ನಮ್ಮವ್ರು ನಂಬ್ತವ ಅದ ನನಗೆ ಎಲ್ಲಿ ದವಾಖಾನೆಗೆ ಹೋದ್ರೆ ಭೀ ನನಗೆ ಕಮ್ಮಾಗಿಲ್ಲ ಎಲ್ಲ ಮೈಯೆಲ್ಲ ಚಿಂಡಿಕಿ ಮೈ ಬರ್ರಂತ ಉಳಿತಿಕಿ ಪಾರ್ಗಳು ಗಾಬರಿ ಆಗಬೇಕು. ಅದ್ರ ಕಡೆನೂ ನಾನು ದವಾಖಾನೆ ಹೋದ್ರೆ ಗೋಲಿ ಹಾಕೊಂಡು ಬರ್ರಂತ ಮೈಯೆಲ್ಲ ಒಬ್ಬಿಗೆ ದಾಮ್ ಕಾಣತ್ತಿತ್ತು. ನನಗೆ ಓಡಾಡಕ್ಕೆ ಬಿ ದಮ್ ಹೊಂಟಿತು, ನನಗೆ ಕುಂತರ್ ಬಿ ದಮ್ ಹೊಂಟಿತು, ನನಗೆ ಏಟು ಭೀ ನನಗೆ ಆಗಲೇ ಹೊಂಟಿತ್ತು. ಅಂದ್ರೆ ಮತ್ತು ಸರ್ ಕೈಲಿ ಪೇರ್ ಮಾಡಿಸ್ಕೊಂಡು ಚಪ್ಪಡ್ತಾರೆ ದೇವ್ರ ಮಹಿಮೆ ಆಗಲಿ. ಇನ್ನೊಂದು ವಿಷಯ, ಇವ್ರು ಬಳಗೋದ್ರ ಏನದಾರ ಅಂತ ಕುನದನ ಯಾನ್ ದೇವ್ರಲತ್ತಿದಿ ನಿಂಗೆ ಹೈದ್ರಾಬಾದ್ಗೆ ಬಂಜಾಗ ನಾವು ತೋರಿಸ್ಕೊಂಬರ್ತೇವೆ ನೋಡ್ರ ಬಲಿಕಿ. ಅಂದರೆ ಈ ಮಂತ್ರವಾದಿಗಳ ಬಲಿಕಿ ನಿಂಗೆ ತೆಗೆದುಕೊಂಡು ಹೋಗ್ತೇವೆ. ಅವರು ನಿನಗೆ ಸ್ಪಷ್ಟವಾಗಿ ತಾಯ್ತಿದ್ದೆಲ್ಲ ಕಟ್ತಾರ, ನಿನಗೆ ಕಟ್ಟಂದು ಕಮ್ಮಿ ಆಯ್ತದ, ನಿನ್ನ ನಡಿ ಒಂದು 10,000 ರೂಪಾಯಿನ ತೊಗ್ತಾರಂತ ಅವ್ರು ಅಂದ್ರೆ ನಿಮ್ಗೆ ಹಲ್ಲೆಲೂಯಾ. ನಾವೊಂದು ಹೇಳ್ತೆ, ಆ ಮಂತ್ರವಾದಿಗೆ 10,000 ರೂಪಾಯಿ ಕೊಡಲು ಬದಲಿ ಆಲಯದಲ್ಲಿ ಒಂದು 5,000 ರೂಪಾಯಿ ಕಾಣಿಕೆ ಹಾಕಿ ಅಥವಾ ಬಂದಂಥ ಜನರಿಗೆ ಊಟ ಪಡಿಸಿದ್ರೆ ಎಷ್ಟು ಸಂತೋಷ. ಯಾರು ಅದ್ಭುತ ಮಾಡ್ತಾರೆ ನಿಮ್ಗೆ? ಮತ್ತು ಗೊತ್ತೇನು, ಊಟದ ವ್ಯವಸ್ಥೆ ಕಮ್ಯುನಿಟಿ ಸರ್ವಿಸು ಇವರೇ ರೆಡಿ ಮಾಡ್ಯಾರ. ಸ್ತೋತ್ರ ಕರ್ತ ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ದೇವ್ರು ನಾವು ಸ್ವಚ್ಛತೆ ಮಾಡಿದ ತಕ್ಷಣ ನಾವು ಊಟ ಬಡಿಸ್ತೀವಿ ಎಂಬುದಾಗಿ ಇವರು ಅಂದ್ಕೊಂಡಿದ್ದಾರೆ ಮತ್ತು ಮಾಡಿದ್ದಾರೆ. ಕರ್ತನ ಸ್ತೋತ್ರ. ಇವ್ರು ಒಂದು ಕೈಲಿ ಖರ್ಚು ಮಾಡಿ ರೆಡಿ ಮಾಡಿರೋ 100 ಕೈಲಿ 1000 ಕೈಲಿ ಕೊಡ್ರಿ. ಇವ್ರು ಮಾಡ್ತಕ್ಕಂಥ ಎಲ್ಲ ಥರದ ಕೈ ಕೆಲಸ ಬರ್ಕತ್ ಕೊಡ್ರಿ. ಇವ್ರು ಪಟ್ಟದ ಯಜಮಾನ್ ಮಕ್ಕಳು ಕುಟುಂಬಗಳ ಆಶೀರ್ವದಿಸ್ರಿ. ಎಲ್ಲದರಲ್ಲಿ ಇವ್ರ ಕುಟುಂಬ ಸಮೃದ್ಧಿ ಹೊಂದಿ ಉನ್ನತ ಸ್ಥಾನಕ್ಕೆ ಬೆಳೆಯುವಾಗ ಬಲ ಹೊಂದುವಾಗ ಸಹಕರಿಸ್ರಿ. ಸೇವಕರಾಗಿ ವಿಷಯ ಇವ್ರು ನಾವು ಆಶೀರ್ವದಿಸೋ ಕರ್ತಾನೆ. ನೀನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ಮತ್ತು ಸಾಲದೊಂದು ಬಾಧ್ಯತೆ ಇದ್ರೂ ಕೂಡ ಬಿಡುಗಡೆ ಮಾಡಿರಿ. ಮತ್ತು ಕುಟುಂಬದಲ್ಲಿ ಅಸಮಾಧಾನವಿರ್ತ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿ ಶಾಂತಿ ಸಮಾಧಾನ ಕೊಡ್ರಿ. ಇದನ್ನು ಹಿಡಿದು ಇವ್ರ ಮನೆಯಲ್ಲಿ ಅನ್ನ ಪಾನ ಎಣ್ಣೆ ಉಪ್ಪಿಡ್ಕೊಂಡು ಪ್ರತಿ ವಿಷಯದಲ್ಲಿ ಅಭಿವೃದ್ಧಿ ಕೊಟ್ಟು ಆಶೀರ್ವಾದ ಮಾಡಿ ಬರ್ಕತ್ ಕೊಟ್ಟು ನಜರತೆ ಎಂಬುದಾಗಿ ನಜರತೆ ಇಸ್ಕಲ್ ಪ್ರಾರ್ಥನೆ ಶಿಕ. ಆಮೇನ್ ಆಮೇನ್ ಆಮೇನ್.